ಕೋಲಾರದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ಸಂಭವಿಸಿರುವಂತಹ ಘಟನೆ ನಡೆದಿದೆ. ವಿದ್ಯುತ್ ಸ್ಪರ್ಶಿಸಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತಿಬ್ಬರಿಗೆ ಗಾಯವಾಗಿದೆ. ಕೋಲಾರದಲ್ಲಿ ಮೆರವಣಿಗೆ ವೇಳೆ ವಿದ್ಯುತ್ ಶಾಕ್ ಉಂಟಾಗಿದ್ದು ವಿದ್ಯುತ್ ಸ್ಪರ್ಶಿಸಿ ಓರ್ವ ಸಾವನ್ನಪ್ಪಿದ್ರೆ ಮತ್ತಿಬ್ಬರಿಗೆ ಗಾಯಗಳಾಗಿದೆ. ಸೇಂಟ್ ಆಂಟೋನಿ ಚರ್ಚ್ ಶಿಲ್ಬೆ ಮೆರವಣಿಗೆ ವೇಳೆ ಈ ಅವಘಡ ಸಂಭವಿಸಿದೆ. ರಾಬರ್ಟ್ಸನ್ಪೇಟೆ ನಿವಾಸಿ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಶಾಕ್ ತಗುಲಿ ಮಾರಿಕೊಪ್ಪಂ ನಿವಾಸಿ ಆಂಟೋ ಸುರೇಶ್ಗೆ ಗಂಭೀರವಾಗಿ ಗಾಯವಾಗಿದೆ. ಕೆಜಿಎಫ್ ನಗರದಲ್ಲಿ ನಡೆಯುತ್ತಿದ್ದ ಶಿಲುಬೆ ಮೆರವಣಿಗೆ ಈ ಸಂದರ್ಭದಲ್ಲಿ ವಿದ್ಯುತ್ ತಂತಿಗಳನ್ನು ತಪ್ಪಿಸಲು ಹೋಗಿ ಈ ಅವಘಡ ಸಂಭವಿಸಿದೆ. ಅಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆಯಾಗಿ ಕೋಲಾರದಲ್ಲಿ ಮೆರವಣಿಗೆ ವೇಳೆ ವಿದ್ಯುತ್ ಶಾಕ್ ತಗುಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ಮತ್ತಿಬ್ಬರಿಗೆ ಗಾಯವಾಗಿದೆ. ಸೆಂಟ್ ಆಂಟೋನಿ ಚರ್ಚ್ ಶಿಲ್ಬೆ ಮೆರವಣಿಗೆ ವೇಳೆ ಈ ಅವಘಡ ಸಂಭವಿಸಿದ್ದು 40 ವರ್ಷದ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಶಾಕ್ಗೆ ಮತ್ತೊಬ್ಬರಿಗೆ ಸುರೇಶ್ ಎಂಬುವರಿಗೆ ಗಂಭೀರವಾದಂತಹ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30ರಿಂದ ಸೆಂಟ್ ಆಂಟೋನಿ ಚರ್ಚ್ ಅವರ ಒಂದು ಜಾತ್ರಾ ಕಾರ್ಯಕ್ರಮ ಪ್ರಯುಕ್ತ ಚರ್ಚಲ್ಲಿ ಇರ್ತಕ್ಕಂಥ ಒಂದು ಮೆರವಣಿಗೆ ಮಾಡಲಿಕ್ಕೆ ಹೊರಟಿದ್ರು. ಸೆಂಟ್ ಆಂಟೋನಿ ಚರ್ಚಿಂದ ಕೈಯಲ್ಲಿ ಟ್ರ್ಯಾಕ್ಟರ್ನ ಕೈಯಲ್ಲಿ ಎಳೆದುಕೊಂಡು ಬರ್ತಾ ಇದ್ರು. ಅದ್ರ ಮೇಲ್ಗಡೆ ಒಂದು ಶಿಲುಬೆ ಇರುತ್ತಲ್ಲ, ಆ ಒಂದು ಶಿಲುಬೆ ಎಲೆಕ್ಟ್ರಿಕ್ ವೈರಿಗೆ ಟಚ್ ಆಗಿ ಜೊತೆಗಿದ್ದಂಥ ಟ್ರ್ಯಾಕ್ಟರ್ ಮೇಲೆ ಒಬ್ಬರೇ ಇದ್ರು, ಅರುಣ್ ಅಂತ. ಅರುಣ್ ಅನ್ನೋರು 40 ವರ್ಷ, ಅವ್ರದ್ದು ಡೆತ್ ಆಗಿದೆ. ಇನ್ನು ಉಳಿದವರು ಆಂಟೋನಿ ಮತ್ತು ಸುರೇಶ್ ಅನ್ನೋರು ಇಬ್ಬರು ಇಂಜುರಿ ಆಗಿದ್ದಾರೆ. ಸುರೇಶ್ ಅನ್ನೋರು ಕೆಜಿಎಫ್ ಆಸ್ಪತ್ರೆಯಲ್ಲಿದ್ದಾರೆ, ಆಂಟೋನಿ ಅನ್ನೋರು SNR ಆಸ್ಪತ್ರೆಯಲ್ಲಿದ್ದಾರೆ. ಇಬ್ಬರು ಸಹಿತ ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಸೆಂಟ್ ಆಂಟೋನಿ ಚರ್ಚಿನ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಘಟನೆ.